ಭಾರತೀಯ ರಾಜಕೀಯದಲ್ಲಿ ಅತ್ಯಂತ ಪ್ರಭಾವಶಾಲಿ ಮಹಿಳೆ ಅಂದರೆ ಅದು ಸೋನಿಯಾ ಗಾಂಧಿ. ಇಟಲಿಯಲ್ಲಿ ಜನಿಸಿ ಭಾರತದ ಸೊಸೆಯಾಗಿ ಬಂದು ದಶಕಗಳ ಕಾಲ ದೇಶದ ಅತಿದೊಡ್ಡ ರಾಜಕೀಯ ಪಕ್ಷವನ್ನ ಮುನ್ನಡೆಸಿದ ಇವರ ಜೀವನದ ಪಯಣ ಅಚ್ಚರಿ ಮೂಡಿಸುವಂತಹದ್ದು. ಆದರೆ ಸೋನಿಯಾ ಗಾಂಧಿಯವರು ರಾಜಕೀಯಕ್ಕೆ ಬರುವ ಮೊದಲು ಇವರ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು, ರಾಜೀವ್ ಗಾಂಧಿ ಅವರನ್ನ ಮದುವೆಯಾದಾಗ ಇವರ ಆರಂಭಿಕ ಆಸ್ತಿ ಎಷ್ಟು, ರಾಜಕೀಯಕ್ಕೆ ಪ್ರವೇಶಿಸಿದ ನಂತರ ಅಂದ್ರೆ ಕಳೆದ 2-3 ದಶಕಗಳಲ್ಲಿ ಇವರ ಅಧಿಕೃತ ಆಸ್ತಿ ಮತ್ತು ಆದಾಯದ ಮೂಲಗಳು ಹೇಗೆ ಬದಲಾಗಿವೆ, ಚುನಾವಣಾ ಅಫಿಡವಿಟ್ಗಳು ಮತ್ತು ಲಭ್ಯವಿರುವ ದಾಖಲೆಗಳ ಆಧಾರದ ಮೇಲೆ ಸೋನಿಯಾ ಗಾಂಧಿಯವರ ಆಸ್ತಿ ಸಂಪತ್ತಿನ ಬಗ್ಗೆ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಭಾರತದ ರಾಜಕೀಯದ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಗಳಲ್ಲಿ ಒಬ್ಬರಾದ ಸೋನಿಯಾ ಗಾಂಧಿಯವರ ಜೀವನದ ಪಯಣವು ಇಟಲಿಯ ಒಂದು ಸಣ್ಣ ಹಳ್ಳಿಯಿಂದ ಪ್ರಾರಂಭವಾಗಿ ದೆಹಲಿಯ ಅಧಿಕಾರದ ಕೇಂದ್ರ ಬಿಂದುವಿನವರೆಗೆ ಸಾಗಿದೆ. ಸ್ನೇಹಿತರೆ, ಸೋನಿಯಾ ಗಾಂಧಿಯವರು ಡಿಸೆಂಬರ್ 9, 1946ರಂದು ಇಟಲಿಯ ಒಂದು ಸಣ್ಣ ಹಳ್ಳಿಯಲ್ಲಿ ಜನಿಸ್ತಾರೆ. ಇವರ ಆರಂಭಿಕ ಜೀವನವು 2ನೇ ಮಹಾಯುದ್ಧದ ನಂತರದ ಇಟಲಿಯ ಮಧ್ಯಮ ವರ್ಗದ ಸಾಂಪ್ರದಾಯಿಕ ಮತ್ತು ಶಿಸ್ತಿನ ವಾತಾವರಣದಲ್ಲಿ ಕಳೆಯಿತು. 1965ರಲ್ಲಿ ಕೇಂಬ್ರಿಡ್ಜ್ನಲ್ಲಿರುವಾಗ ಸೋನಿಯಾ ಅವರು ವರ್ಸಿಟಿ ರೆಸ್ಟೋರೆಂಟ್ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಅಲ್ಲಿ ಇವರು ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದ ಟ್ರಿನಿಟಿ ಕಾಲೇಜಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದ್ತಾ ಇದ್ದ ರಾಜೀವ್ ಗಾಂಧಿಯವರನ್ನ ಭೇಟಿಯಾದ್ರು. ಈ ಅವಧಿಯಲ್ಲಿ ಇವರ ಆರ್ಥಿಕ ಪರಿಸ್ಥಿತಿಯು ಒಬ್ಬ ಸಾಮಾನ್ಯ ವಿದ್ಯಾರ್ಥಿಯಂತೆಯೇ ಇತ್ತು. ಇವರ ಆದಾಯವು ತಂದೆಯ ಕಡೆಯಿಂದ ಬರ್ತಾ ಇದ್ದ ಹಣ ಮತ್ತು ಇವರ ಪಾರ್ಟ್ ಟೈಮ್ ಕೆಲಸದ ಗಳಿಕೆಯ ಮೇಲೆ ಅವಲಂಬಿತವಾಗಿತ್ತು. ನಂತರ ಸ್ನೇಹಿತರೆ, 1968ರಲ್ಲಿ ರಾಜೀವ್ ಗಾಂಧಿಯವರನ್ನ ಮದುವೆಯಾದ ನಂತರ ಸೋನಿಯಾ ಅವರು ಭಾರತಕ್ಕೆ ಬಂದು ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯವರ ಮನೆಯಲ್ಲಿ ವಾಸಿಸಲು ಆರಂಭಿಸಿದ್ರು. ಈ ಅವಧಿಯಲ್ಲಿ ಇವರು ಯಾವುದೇ ರೀತಿಯ ರಾಜಕೀಯ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರಲಿಲ್ಲ ಮತ್ತು ಸಂಪೂರ್ಣವಾಗಿ ಪ್ರೈವೇಟ್ ಖಾಸಗಿ ಬದುಕನ್ನ ನಡೆಸ್ತಾ ಇದ್ರು. ಈ ಅವಧಿಯಲ್ಲಿ ಸೋನಿಯಾ ಅವರ ಆರ್ಥಿಕತೆಯು ಸಂಪೂರ್ಣವಾಗಿ ರಾಜೀವ್ ಗಾಂಧಿಯವರ ವೃತ್ತಿ ಜೀವನದ ಮೇಲೆ ಅವಲಂಬಿತವಾಗಿತ್ತು. ರಾಜೀವ್ ಗಾಂಧಿಯವರು ಇಂಡಿಯನ್ ಏರ್ಲೈನ್ಸ್ ನಲ್ಲಿ ವಾಣಿಜ್ಯ ಪೈಲಟ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ರಾಜಕೀಯ ಕುಟುಂಬದ ಸದಸ್ಯರಾಗಿದ್ರು. ಇವರು ತಮ್ಮ ಸ್ವಂತ ದುಡಿಮೆಯ ಮೂಲಕ ಜೀವನವನ್ನ ಸಾಗಿಸ್ತಾ ಇದ್ರು. ಸೋನಿಯಾ ಅವರು ತಮ್ಮ ಕುಟುಂಬವನ್ನ ನೋಡಿಕೊಳ್ಳುವ ಗೃಹಿಣಿಯಾಗಿ ಮತ್ತು ತಮ್ಮ ಅತ್ತೆ ಇಂದಿರಾ ಗಾಂಧಿಯವರ ಅಸಿಸ್ಟೆಂಟ್ ಆಗಿಯೂ ಕೂಡ ಸಹಾಯವನ್ನ ಮಾಡ್ತಾ ಇದ್ರು. ಇವರು ಭಾರತೀಯ ಸಂಸ್ಕೃತಿ ಮತ್ತು ಜೀವನ ಶೈಲಿಗೆ ಹೊಂದಿಕೊಳ್ಳಲು ಪ್ರಯತ್ನಿಸ್ತಾ ಇದ್ರು ಮತ್ತು ಇವರ ಖಾಸಗಿ ಆಸ್ತಿ ಎನ್ನಬಹುದಾದದ್ದು ವಿವಾಹದ ಸಮಯದಲ್ಲಿ ನೀಡಲಾದ ವೈಯಕ್ತಿಕ ಉಡುಗೊರೆಗಳು ಮತ್ತು ಆಭರಣಗಳಾಗಿದ್ವು. ಸ್ನೇಹಿತರೆ, 1991ರಲ್ಲಿ ರಾಜೀವ್ ಗಾಂಧಿಯವರ ಮೇಲೆ ದಾಳಿ ನಡೆದ ನಂತರ ಸೋನಿಯಾ ಗಾಂಧಿಯವರು ದೀರ್ಘಕಾಲ ರಾಜಕೀಯದಿಂದ ದೂರವಿದ್ರು. ಆದರೆ 1997ರಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವವನ್ನ ಪಡೆದು 1998ರಲ್ಲಿ ಪಕ್ಷದ ಅಧ್ಯಕ್ಷರಾದರು. ಅಲ್ಲಿಂದ ಇವರ ಆಸ್ತಿ ವಿವರಗಳು ಸಾರ್ವಜನಿಕವಾಗಿ ಲಭ್ಯವಿವೆ. ಸೋನಿಯಾ ಗಾಂಧಿಯವರು 1999ರ ಲೋಕಸಭಾ ಚುನಾವಣೆಯಲ್ಲಿ ಅಮೇಥಿ ಮತ್ತು ಬಳ್ಳಾರಿ ಕ್ಷೇತ್ರಗಳಿಂದ ಸ್ಪರ್ಧಿಸಿದ್ರು. ಅಂದಿನಿಂದ ಪ್ರತಿ ಚುನಾವಣೆಯಲ್ಲೂ ಇವರು ಸಲ್ಲಿಸಿದ ಅಫಿಡವಿಟ್ಗಳ ಪ್ರಕಾರ ಇವರ ಆಸ್ತಿಯಲ್ಲಿ ಆದ ಬೆಳವಣಿಗೆಗಳನ್ನು ನಾವು ನೋಡ್ತಾ ಹೋಗ್ಬೋದು. 2004ರಲ್ಲಿ 85.68 ಲಕ್ಷ, 2009ರಲ್ಲಿ 1.37 ಕೋಟಿ, 2014ರಲ್ಲಿ 9.28 ಕೋಟಿ, 2019ರಲ್ಲಿ 11.82 ಕೋಟಿ, 2024ರಲ್ಲಿ 12.53 ಕೋಟಿ. ಸ್ನೇಹಿತರೆ, 2024ರಲ್ಲಿ ರಾಜಸ್ಥಾನದಿಂದ ರಾಜ್ಯಸಭೆಗೆ ಸ್ಪರ್ಧಿಸುವಾಗ ಸೋನಿಯಾ ಗಾಂಧಿ ಅವರು ಸಲ್ಲಿಸಿದ ಅಫಿಡವಿಟ್ ಇವರ ಪ್ರಸ್ತುತ ಆರ್ಥಿಕ ಪರಿಸ್ಥಿತಿಯನ್ನ ತೋರಿಸುತ್ತೆ. ಇವರ ಒಟ್ಟು ಆಸ್ತಿಯ ಮೌಲ್ಯವು ಸುಮಾರು 12.53 ಕೋಟಿ. ಸೋನಿಯಾ ಗಾಂಧಿ ಅವರು ಸುಮಾರು 6.38 ಕೋಟಿ ಮೌಲ್ಯದ ಚರಾಸ್ತಿಗಳನ್ನ ಹೊಂದಿದ್ದಾರೆ. ಇದರಲ್ಲಿ ನಗದು 90,000, ಬ್ಯಾಂಕ್ ಠೇವಣಿ HDFC ಬ್ಯಾಂಕ್ನಲ್ಲಿ ಸುಮಾರು 5.30 ಲಕ್ಷ ರೂಪಾಯಿಗಳು, ಇನ್ನು ಹೂಡಿಕೆಗಳು ವಿವಿಧ ಮ್ಯೂಚುವಲ್ ಫಂಡ್ಗಳಲ್ಲಿ ಮತ್ತು ಬಾಂಡ್ಗಳಲ್ಲಿ ಸುಮಾರು 4.18 ಕೋಟಿ ಹೂಡಿಕೆಯನ್ನ ಮಾಡಿದ್ದಾರೆ. ಇನ್ನು ಆಭರಣಗಳು, ಇವರು 1267.30 ಗ್ರಾಂ ಚಿನ್ನ ಮತ್ತು 88 ಕೆಜಿ ಬೆಳ್ಳಿಯನ್ನ ಹೊಂದಿದ್ದಾರೆ. ಒಟ್ಟು ಆಭರಣಗಳ ಮೌಲ್ಯ ಸುಮಾರು 1.07 ಕೋಟಿ ರೂಪಾಯಿಗಳು. ಇನ್ನು ಇತರ ಆಸ್ತಿಗಳು, ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರೆಸ್ನಿಂದ ಬರಬೇಕಾದ ರಾಯಲ್ಟಿ ಮೊತ್ತ
1,69,000 ರೂಪಾಯಿಗಳು. ಇನ್ನು ಇವರ ಸ್ಥಿರಾಸ್ತಿಗಳ ಒಟ್ಟು ಮೌಲ್ಯ ಸುಮಾರು 6.15 ಕೋಟಿ ರೂಪಾಯಿಗಳು. ಇದರಲ್ಲಿ ಕೃಷಿ ಭೂಮಿ, ನವದೆಹಲಿಯ ಡೆರಾಮಂಡಿ ಗ್ರಾಮದಲ್ಲಿ ಕೆಲವು ಎಕರೆ ಕೃಷಿ ಭೂಮಿಯನ್ನ ಹೊಂದಿದ್ದಾರೆ. ಇದರ ಪ್ರಸ್ತುತ ಮಾರುಕಟ್ಟೆ ಮೌಲ್ಯ ಸುಮಾರು 1.88 ಕೋಟಿ ರೂಪಾಯಿಗಳು. ಇನ್ನು ಇಟಲಿಯ ಆಸ್ತಿ. ಸೋನಿಯಾ ಗಾಂಧಿ ಅವರು ಇಟಲಿಯಲ್ಲಿ ತಮ್ಮ ತಂದೆಯ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲನ್ನ ಹೊಂದಿದ್ದಾರೆ. RBI ಅನುಮತಿಯ ಮೇರೆಗೆ ಇವರು ಇದನ್ನು ಹೊಂದಿದ್ದು, ಇದರ ಮೌಲ್ಯ ಸುಮಾರು 26.83 ಲಕ್ಷ ರೂಪಾಯಿ ಎಂದು ಘೋಷಿಸಲಾಗಿದೆ. ಕುತೂಹಲಕಾರಿ ಸಂಗತಿ ಏನು ಅಂದ್ರೆ, ಸೋನಿಯಾ ಗಾಂಧಿ ಅವರು ತಮ್ಮ ಹೆಸರಿನಲ್ಲಿ ಯಾವುದೇ ಸ್ವಂತ ಕಾರು ಅಥವಾ ಭಾರತದಲ್ಲಿ ಯಾವುದೇ ಮನೆಯನ್ನು ಕೂಡ ಹೊಂದಿಲ್ಲ. ಇವರು ಪ್ರಸ್ತುತ ದೆಹಲಿಯ 10th ಜನಪಥ್ ಎಂಬ ಸರ್ಕಾರಿ ನಿವಾಸದಲ್ಲಿ ವಾಸವಾಗಿದ್ದಾರೆ. ಇನ್ನು ರಾಜಕೀಯಕ್ಕೆ ಬಂದ ನಂತರ ಸೋನಿಯಾ ಗಾಂಧಿಯವರ ಆದಾಯದ ಮೂಲಗಳು ಹೆಚ್ಚು ವೈವಿಧ್ಯಮಯವಾಗಿವೆ. ಇವರ ಆದಾಯದ ಮೂಲಗಳನ್ನು ಗಮನಿಸ್ತಾ ಹೋದರೆ ಸಂಸದರ ವೇತನ, ಸಂಸದರಾಗಿ ಇವರು ಪಡೆಯುವ ಮಾಸಿಕ ವೇತನ ಮತ್ತು ಭತ್ಯೆಗಳು ಇವರ ಆದಾಯದ ಪ್ರಮುಖ ಭಾಗವಾಗಿದೆ. ಎರಡನೆಯದ್ದು ಪುಸ್ತಕಗಳ ರಾಯಲ್ಟಿ. ಇವರು ಪೆಂಗ್ವಿನ್ ಬುಕ್ಸ್ ಆಫ್ ಇಂಡಿಯಾ, ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರೆಸ್, ಆನಂದ್ ಪಬ್ಲಿಷರ್ಸ್ ಮುಂತಾದ ಸಂಸ್ಥೆಗಳೊಂದಿಗೆ ಒಪ್ಪಂದವನ್ನ ಮಾಡಿಕೊಂಡಿದ್ದಾರೆ. ನೆಹರು ಗಾಂಧಿ ಕುಟುಂಬಕ್ಕೆ ಸಂಬಂಧಿಸಿದ ಪುಸ್ತಕಗಳ ರಾಯಲ್ಟಿಯಿಂದ ಇವರಿಗೆ ಆದಾಯ ಬರುತ್ತೆ. ಮೂರನೆಯದ್ದು ಹೂಡಿಕೆಯ ಲಾಭ. ಮ್ಯೂಚುವಲ್ ಫಂಡ್ಗಳಿಂದ ಬರುವ ಲಾಭಾಂಶ ಮತ್ತು ಬ್ಯಾಂಕ್ ಠೇವಣಿಗಳ ಮೇಲಿನ ಬಡ್ಡಿಯು ಇವರ ಆಸ್ತಿ ಬೆಳೆಯಲು ಸಹಾಯ ಮಾಡಿದೆ. ನಾಲ್ಕನೆಯದ್ದು ಬಾಡಿಗೆ ಆದಾಯ. ಕೆಲವು ದಾಖಲೆಗಳ ಪ್ರಕಾರ ಇವರು ಸಣ್ಣ ಪ್ರಮಾಣದ ಬಾಡಿಗೆ ಆದಾಯವನ್ನ ಹೊಂದಿದ್ದಾರೆ ಎಂದು ಉಲ್ಲೇಖಿಸಲಾಗಿದೆ. ಸೋನಿಯಾ ಗಾಂಧಿ ಅವರ ಆದಾಯ ತೆರಿಗೆ ರಿಟರ್ನ್ಸ್ ITR ವಿವರಗಳನ್ನ ಗಮನಿಸಿದರೆ ವರ್ಷದಿಂದ ವರ್ಷಕ್ಕೆ ವ್ಯತ್ಯಾಸ ಕಂಡುಬರುತ್ತದೆ. ಎಕ್ಸಾಂಪಲ್ಗೆ 2017-18 ಹಣಕಾಸು ವರ್ಷಗಳಲ್ಲಿ ಇವರು 9.61 ಲಕ್ಷ ರೂಪಾಯಿಗಳ ಆದಾಯವನ್ನ ಘೋಷಿಸಿದ್ರು. ಇನ್ನು ಸ್ನೇಹಿತರೆ, ಸೋನಿಯಾ ಗಾಂಧಿ ಅವರ ಆಸ್ತಿಯ ಬಗ್ಗೆ ಹಲವಾರು ವಿವಾದಗಳು ಮತ್ತು ವದಂತಿಗಳು ಸೃಷ್ಟಿಯಾಗಿವೆ. ಕೆಲವು ಅಂತಾರಾಷ್ಟ್ರೀಯ ನಿಯತಕಾಲಿಕೆಗಳು ಹಿಂದೆ ಸೋನಿಯಾ ಗಾಂಧಿ ಅವರು ವಿಶ್ವದ 4ನೇ ಶ್ರೀಮಂತ ಮಹಿಳೆ ಎಂದು ತಪ್ಪಾಗಿ ವರದಿ ಮಾಡಿದ್ವು. ನಂತರ ಈ ವರದಿಗಳು ಯಾವುದೇ ಆಧಾರ ಹೊಂದಿಲ್ಲ ಎಂದು ತಿಳಿದು ಬಂದ ಮೇಲೆ ಅವುಗಳನ್ನು ಹಿಂಪಡೆಯಲಾಯಿತು. ಇದಷ್ಟೇ ಅಲ್ಲದೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಯಂಗ್ ಇಂಡಿಯನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಮೂಲಕ ಸಾವಿರಾರು ಕೋಟಿ ರೂಪಾಯಿಗಳ ಆಸ್ತಿಯನ್ನ ದುರುಪಯೋಗ ಪಡಿಸಿಕೊಳ್ಳಲಾಗಿದೆ ಎಂಬ ಆರೋಪವೂ ಇವರ ಮೇಲಿದೆ. ಈ ಪ್ರಕರಣದಲ್ಲಿ ಇವರು 38% ಷೇರುಗಳನ್ನು ಹೊಂದಿದ್ದಾರೆ ಎಂದು ಇಡಿ ತನ್ನ ಆರೋಪ ಪಟ್ಟಿಯಲ್ಲಿ ತಿಳಿಸಿದೆ. ಆದರೆ ಯಂಗ್ ಇಂಡಿಯನ್ ಒಂದು ಲಾಭರಹಿತ ಸಂಸ್ಥೆಯಾಗಿದ್ದು ಯಾರೂ ಇದರಿಂದ ವೈಯಕ್ತಿಕ ಲಾಭವನ್ನ ಪಡೆಯಲು ಸಾಧ್ಯವಿಲ್ಲ ಎಂದು ಕಾಂಗ್ರೆಸ್ ಪಕ್ಷ ಸ್ಪಷ್ಟಪಡಿಸಿದೆ. ಸ್ನೇಹಿತರೆ, ಸೋನಿಯಾ ಗಾಂಧಿಯವರ ಆರ್ಥಿಕ ಪಯಣವು ಇಟಲಿಯ ಒಂದು ಮಧ್ಯಮ ವರ್ಗದ ಕುಟುಂಬದ ಹಿನ್ನೆಲೆಯಿಂದ ಭಾರತದ ಅತ್ಯಂತ ಶಕ್ತಿಶಾಲಿ ರಾಜಕೀಯ ಸ್ಥಾನದವರೆಗೆ ವಿಸ್ತರಿಸಿದೆ. ಇವರ ಆರಂಭಿಕ ಆಸ್ತಿಯು ಇವರ ತಂದೆಯ ಕಟ್ಟಡ ನಿರ್ಮಾಣ ವ್ಯವಹಾರ ಮತ್ತು ರಾಜೀವ್ ಗಾಂಧಿಯವರ ಪೈಲಟ್ ವೃತ್ತಿಯ ಆದಾಯಕ್ಕೆ ಸೀಮಿತವಾಗಿತ್ತು. ಆದರೆ ರಾಜಕೀಯಕ್ಕೆ ಬಂದ ನಂತರದ 25 ವರ್ಷಗಳಲ್ಲಿ ಇವರ ಘೋಷಿತ ಆಸ್ತಿಯ ಮೌಲ್ಯವು ಹೆಚ್ಚಾಗಿ ಭೂಮಿಯ ಮೌಲ್ಯವರ್ಧನೆ ಮತ್ತು ಹಣಕಾಸು ಹೂಡಿಕೆಗಳ ಕಾರಣದಿಂದ ಬೆಳೆದಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.